ನಮಸ್ಕಾರ ರೀ. ಇವತ್ತು ಇವೆಲ್ಲ ಡಬ್ಬಿ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ ನಾ ಏನು ಮಾಡಾಕತ್ತೀನಿ ಅಂಥೇಳಿ. ಎಲ್ಲ ಕಾಳು ಹಾಕಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಮಾಡ್ತಾರಲ್ಲ, ಅನ್ನದ ಮೇಲೆ ಹಾಕ್ಕೊಂಡು ಉಣ್ಣಾಕ ಬಾಂದ್ ಹಿಟ್ಟು, ಒಂದೊಂದು ಕಡೆ ಮೆಂತ್ಯ ಹಿಟ್ಟು ಅಂತ ಕರೀತಾರೆ. ನಾ ಅದನ್ನು ಹೆಂಗೆ ಮಾಡ್ತೀನಿ ಅನ್ನೋದನ್ನು ನಿಮಗೂ ತೋರಿಸ್ತೀನಿ, ಬರ್ರಿ. ಈಗ ಆಟ ಆಡಾತಾಳ ನನ್ನ ಮಗಳು ಅಂಥೇಳಿ ನಾ ಒಳಗೆ ಬಂದ್ರೆ ನಾ ಏನು ಮಾಡ್ತೀನಿ ಅಂತ ನೋಡಕ್ಕೆ ನನ್ನ ಹಿಂದಿಂದ ಬಿಟ್ಟಳ್ರಿ ನನ್ನ ಮಗಳು. ಬಾಂದ್ ಹಿಟ್ಟು ಮಾಡೋಕೆ ಎಲ್ಲ ಬೇಳೆ ಕಾಳುಗಳು, ಕಡ್ಲಿ ಬ್ಯಾಳಿ, ಹೆಸರು ಬ್ಯಾಳಿ, ತೊಗರಿ ಬ್ಯಾಳಿ, ಚೆನ್ನಂಗಿ ಬ್ಯಾಳಿ, ಉದ್ದಿನ ಬ್ಯಾಳಿ, ಹೆಸರು ಕಾಳು, ಪುಟಾಣಿ, ಮೆಣಸು, ಲವಂಗ, ಏಲಕ್ಕಿ, ಚಕ್ಕಿ, ಒಂದು 10 ಕೆಂಪು ಮೆಣಸಿನ್ಕಾಯಿ, ಒಣ ಬ್ಯಾಡಗಿ ಮೆಣಸಿನ್ಕಾಯಿ, ಇಷ್ಟೆಲ್ಲ ತೊಗೊಂಡಿನಿ ನೋಡ್ರಿ. ದಪ್ಪ ತಳ ಇದ್ದಿದ್ದು ಒಂದು ಕಡಾಯಿ ತೊಗೊಂಡು ಅದು ಸಣ್ಣ ಉರಿ ಇಟ್ಟು ಅದ್ರಾಗ ಎಲ್ಲ ಕಾಳುಗಳನ್ನು ಚಂದಂಗೆ ಹೊಂಬಣ್ಣ ಬರೋ ತನಕ ಹುರ್ಕೊಳ್ಳೋದ್ರಿ. ಇದಕ್ಕೇನು ಎಣ್ಣೆ ತುಪ್ಪ ಏನೂ ಬೇಕಾಗುವುದಿಲ್ಲ, ಭಾಳಷ್ಟು ಸಮಯ ಬೇಕು, ಪೇಷನ್ಸ್ ಬೇಕು. ಹೊಂಬಣ್ಣ ಬರೋ ತನಕ ಅಂದ್ರೆ ಗೋಲ್ಡನ್ ಬ್ರೌನ್ ಆಗೋ ತನಕ ಹುರ್ಕೊಳ್ಳೋದು. ಅವುಗಳನ್ನು ಒಂದು ತಾಟ್ನಾಗ ತೆಗೆದು ಇಟ್ಕೊಳ್ಳೋದು. ಮೊದಲು ಉದ್ದಿನ ಬ್ಯಾಳಿ ಹುರ್ಕೊಂಡೆ ರೀ. ಈಗ ಹೆಸರು ಕಾಳು ಹುರ್ಕೊಳಿಕತ್ತೀನಿ. ಒಂದು ಬಟ್ಲ ತೊಗೊಂಡು ಅದೇ ಬಟ್ಲದೊಳಗೆ ಅಳತೆ ಮಾಡಿಕೊಂಡು ಎಲ್ಲ ಕಾಳುಗಳನ್ನು ಒಂದೊಂದು ಬಟ್ಲ ಹಾಕ್ಕೊಳ್ಳೋದು. ಲಾಸ್ಟಿಗೆ ಕೆಲವು ಪದಾರ್ಥಗಳನ್ನು ಅರ್ಧ ಬಟ್ಲ ಹಾಕ್ಕೋಬೇಕು. ಅವು ಯಾವುವು ಅಂತ ಮುಂದೆ ನೋಡಾಕತ್ರಿ. ಒಂದು ಬಟ್ಲ ಕಡ್ಲಿ ಬ್ಯಾಳಿ ಹಾಕ್ಕೊಂಡೆ. ಕಡ್ಲಿ ಬ್ಯಾಳಿನೂ ಕೆಂಪಗಾಗುತ್ತಾನ, ಹೊಂಬಣ್ಣ ಬರುತ್ತಾನ. ಎಲ್ಲ ಬ್ಯಾಳಿಗಳು ಹುರಿದಿಂದ ಅದ್ರ ಘಮ ಮನೆಯೆಲ್ಲ ಹರಡಿಸ್ತಾವ್ರಿ. ಆವಾಗ ವಾಸನೆ ಛಲೋ ಆಗ್ಬಿಟ್ಟಿರ್ತದೆ. ಇವ್ರ ಮನ್ಯಾಗ ಬ್ಯಾಳಿ ಕಾಳು ಹುರಿದು ಬಾಂಡ್ ಹಿಟ್ಟು ಮಾಡಾಕತ್ತಾರ ಅಂತ ಓಣ್ಯಾಗೆಲ್ಲ ಗೊತ್ತು ಮಾಡ್ತಾವೆ. ಅದಾದಮೇಲೆ ಹೆಸರು ಕಾಳನ್ನೂ ಹಾಕಬೇಕು, ಹೆಸರು ಬ್ಯಾಳಿನೂ ಹಾಕಬೇಕು. ನನ್ನ ಕಡೆ ಒಂದೊಂದು ಕಾಳುಗಳು ಸ್ವಲ್ಪ ಕಮ್ಮಿ ಇದ್ದು ನಾ ಏನೀಗ ತರ್ಸಕ್ಕೆ ಹೋಗಲಿಲ್ಲ. ಹೆಚ್ಚಿನ ಕಾಳುಗಳನ್ನು ಇದ್ದಿದ್ರಾಗೆ ಅಡ್ಜಸ್ಟ್ ಮಾಡಿ ಮಾಡ್ಕೊಳಕತ್ತೀನಿ ರೀ. ಆದರೆ ಸಮ ಪ್ರಮಾಣದಾಗ ಹಾಕಿ ಮಾಡಿದ್ರೆ ಅದ್ರ ಸ್ವಾದ ಹೆಚ್ಚಾಗ್ತದೆ. ತೊಗರಿ ಬ್ಯಾಳಿ ಹುರಿದು ತಕ್ಕೊಂಡು ಈಗ ಸ್ವಲ್ಪ ಹೆಸರು ಬ್ಯಾಳಿ ಹಾಕ್ಕೊಂಡೆ ನೋಡ್ರಿ. ಹೆಸರು ಬ್ಯಾಳಿ ಆಗಿಂದ ಚೆನ್ನಂಗಿ ಬ್ಯಾಳಿ, ಅವನು ಒಂದು ಬಟ್ಲಕ್ಕಿಂತ ಒಂಚೂರು ಕಮ್ಮಿನೇ ಇದ್ದು ಅಷ್ಟೇ ಹಾಕ್ಕೊಂಬಿಟ್ಟೆ. ಎಲ್ಲ ಬ್ಯಾಳಿಗಳು ಹುರಿದಿಂದ ಕೆಂಪಾದ್ರೆ ಚೆನ್ನಂಗಿ ಬ್ಯಾಳಿ ಕೆಂಪು ಇದ್ದಿದ್ದು ಹುರ್ಕೊಂತ ಹಳದಿ ಆಗ್ತಾವೆ. ಇದು ಇದ್ರ ವೈಶಿಷ್ಟ್ಯ ನೋಡ್ರಿ. ಇವೆಲ್ಲನೂ ಹುರ್ಕೊಂಡಿಂದ ಕೊನೆಯದಾಗಿ ಪುಟಾಣಿ ಹುರಿಲಿಕ್ಕೆ ಭಾಳ ಸಮಯ ಬೇಕಾಗೋದಿಲ್ಲ, ಅದು ನಿಮಗೆ ಗೊತ್ತಿದ್ದಿತ್ತೆ. ಅದು 1-2 ನಿಮಿಷನಾಗ ಅವು ಜಲ್ದಿನ ಹೊಂಬಣ್ಣ ತಿರುಗಿಬಿಡ್ತಾವೆ. ಪುಟಾಣಿನೂ ಹುರ್ಕೊಂಡು ಅವುಗಳನ್ನು ತಕ್ಕೊಂಬಿಟ್ಟೆ ನೋಡ್ರಿ. ಎಲ್ಲ ಬ್ಯಾಳಿ ಕಾಳು ಒಂದು ತಾಟ್ನಾಗ ತೆಗೆದಿಟ್ಟು ಈಗ ಮಸಾಲೆ ಹುರ್ಕೊಳ್ಳೋದ್ರಿ. ಅಗದಿ ಸಣ್ಣ ಉರಿ ಇಟ್ಟು ಒಂದು 4-5 ಕಾಳು ಮೆಣಸು, 4-5 ಲವಂಗ ಇವು ಹಾಕಿ ಒಂದು ಸ್ವಲ್ಪ ಹುರಿದು ಕೈ ಆಡಿಸಿ ಅದಕ್ಕೆ ಒಂದು 3 ಏಲಕ್ಕಿ ಹಾಕಲಿಲ್ಲ ಅಂದರೂ ನಡೀತದ್ರಿ, ಇದ್ರೆ ಹಾಕ್ಕೊಳ್ಳೋದು, ಇಲ್ಲಾಂದ್ರೆ ಬಿಡೋದು. ಚಕ್ಕಿ ಒಂದು 5-6 ಇಂಚಿನಷ್ಟು ಚಕ್ಕಿ, ಒಂದು ಸ್ವಲ್ಪ ಜಾಸ್ತಿನೇ ಹತ್ತದ. ಅದಕ್ಕೆ ಒಂದು ಚಮಚ ಮೆಂತ್ಯ, ಭಾಳ ಹಾಕೋದಿಲ್ಲ. ಮೆಂತ್ಯ ಹಿಟ್ಟು ಅಂತ ಕರೀತಾರೆ, ಆದರೆ ಇದಕ್ಕೆ ಮೆಂತ್ಯ ಭಾಳ ಹಾಕೋದಿಲ್ಲ. ಅದ್ಯಾಕೆ ಅಂತ ನನಗೂ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ರೆ ತಿಳಿಸ್ರಿ. ಈ ಎಲ್ಲ ಮಸಾಲೆ ಪದಾರ್ಥಗಳನ್ನು ಹುರಿದು ತಗೊಂಡು ಅರ್ಧ ಬಟ್ಲ ಕೊತ್ತಂಬರಿ ಬೀಜ, ಅಂದ್ರೆ ನಾ ಸಣ್ಣ ಬಟ್ಲದ್ದೇ ಫುಲ್ 1 ಬಟ್ಲ ಕೊತ್ತಂಬರಿ ಬೀಜ ತೊಗೊಂಡೀನಿ ರೀ. ದೊಡ್ಡ ಬಟ್ಲಲ್ಲಿ ಆದ್ರೆ ಅರ್ಧ ಬಟ್ಲ ಆಗ್ತಾವೆ. ಕೊತ್ತಂಬರಿ ಬೀಜ ಹುರಿದಿಂದ ಅದ್ರ ಘಮ ಎಲ್ಲ ಕಡೆ ಹರಡ್ತದೆ. ಅದಾಗಿನ ಕೊನೆಯದಾಗಿ ಈ 10 ಮೆಣಸಿನ್ಕಾಯಿ ತೊಗೊಂಡು ನೋಡ್ರಿ. ಸಾಧ್ಯ ಆದಷ್ಟು ಎಲ್ಲ ಬೀಜನೂ ತಕ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿರಿ. ಹುರಿದಿಂದ ಬೀಜ ಬೂಗಣಿ ತಳದಾಗ ಉಳಿದಿರ್ತಾವೆ, ಅವುಗಳನ್ನು ತೆಗೆದು ಮ್ಯಾಲಿಂದ ಅಷ್ಟೇ ತೊಗೊಂಡ್ರೆ ಸ್ವಾದ ಆಗ್ತದೆ. ಇಲ್ಲಾಂದ್ರೆ ಬೀಜ ಅವು ಮಿಕ್ಸಿ ಜಾರ್ನಾಗ ಪುಡಿ ಆಗೋದಿಲ್ಲ ಅಂಥೇಳಿ ಸಾಧ್ಯ ಆದಷ್ಟು ಬೀಜ ಇರಲಾರ್ದಂಗೆ ನೋಡ್ಕೊಳ್ಳೋದು. ಈಗ ಹುರಿಯೋ ಕೆಲಸ ಎಲ್ಲ ಮುಗೀತ್ರಿ. ಭಾಳ ಪ್ರಮಾಣದಾಗಿದ್ರೆ ಅದನ್ನು ಗಿರಣಿಗೆ ಹೋಗಿ ಕುಟ್ಟಿಸ್ಕೊಂಡು ಬರ್ತಾರೆ. ಆದರೆ ಇಷ್ಟೇ ಇತ್ತಂದ್ರೆ ನಾವು ಮನೆಯಾಗೆ ಮಾಡ್ಕೋಬೋದು. ಅವು ಒಂದು ಸ್ವಲ್ಪ ತಣ್ಣಗಾಗುತ್ತನ, ಪೂರ್ತಿ ತಣ್ಣಗಾಗಕ್ಕೆ ಬಿಡಬಾರ್ದ್ರೆ ಮತ್ತು ಉಗುರು ಬೆಚ್ಚಗಾಗುತ್ತನ ಅವು ಎಲ್ಲ ಕಾಳುಗಳನ್ನು ಎತ್ತಿಟ್ಕೊಂಡೆ. ಈಗ ಉಗುರು ಬೆಚ್ಚಗಾಗಿಂದ ಮಿಕ್ಸಿ ಜಾರ್ನಾಗ ಹಾಕಿ ರುಬ್ಕೊಂಬಿಡೋದು. ನಾ 2 ಬ್ಯಾಚ್ನಾಗ ರುಬ್ಕೊಳಕತ್ತೀನಿ ರೀ.
ಒಂದು ಸ್ವಲ್ಪ ಭಾಳ ಅದಾವ. ಆಮೇಲೆ ಒಮ್ಮೆ ಅಷ್ಟು ಹಾಕಿದ್ರೆ ಜಲ್ದಿ ಸಣ್ಣ ಆಗೋದಿಲ್ಲ ಅನ್ನೋ ಕಾರಣಕ್ಕೆ. ನಿಮ್ಮ ಮನ್ಯಾಗೂ ಇಂಥ ಹಿಟ್ಟು ಮಾಡ್ತೀರೇನೋ? ಅದಕ್ಕೆ ಬಾಣದ ಹಿಟ್ಟು ಅಂತೀರೋ, ಮೆಂತ್ಯ ಹಿಟ್ಟು ಅಂತೀರೋ, ಮತ್ತೇನಾರೇ ಅಂತೀರೋ? ಆಮೇಲೆ ಇದ್ರಾಗ ಎಕ್ಸ್ಟ್ರಾ ಯಾವ ಪದಾರ್ಥನ ಆ್ಯಡ್ ಮಾಡ್ತೀರಿ ಅಥವಾ ಯಾವ ಪದಾರ್ಥನ ಹಾಕೋದಿಲ್ಲ, ಯಾವ್ಯಾವ ಪ್ರಮಾಣದಾಗೆಲ್ಲ ಸೇರಿಸ್ತೀರಿ, ಅದನ್ನೆಲ್ಲ ನನಗೆ ಕಲಿಸೋ ಕರ್ತವ್ಯ ನಿಮ್ದದ. ಯಾಕಂದ್ರೆ ನಾ ಅಡುಗೆ ಒಳಗೆ ಇನ್ನೂ ಕಲಿಯೋ ಕೂಸದೀನಿ. ಎಲ್ಲ ಮಾಡ್ಕೊಂಡು ಹುರಿದು ರುಬ್ಬಿ ಅದನ್ನು ಮಿಕ್ಸಿ ಜಾರ್ನಂದು ಒಂದು ಚಾಣ್ಗಿದಾಗ, ಖರೆ ಅಂದ್ರೆ ಪಿಟ್ಟೆ ಚಾಣಿ ಅಂದ್ರೆ ಮೈದಾ ಹಿಟ್ಟು ಚಾಣಿಸೋ ಸಣ್ಣ ತೂತಿನ ಚಾಣ್ಗಿದಾಗ ಸೋಸ್ಬೇಕ್ರಿ. ಅದು ನನ್ನ ಕಡೆ ಇಲ್ಲ ಅಂಥೇಳಿ ನಾನು ನಾರ್ಮಲ್ ಚಾಣ್ಗಿದಾಗೆ ಸೋಸ್ಕೊಂಡೆ. ಮತ್ತು ಮ್ಯಾಲೆ ಬಂದಿದ್ದ ಕಾಳುಗಳನ್ನೆಲ್ಲ ಮತ್ತು ಮಿಕ್ಸಿಗೆ ಹಾಕ್ಕೊಳ್ಳೋದು ಮತ್ತು ಸೋಸ್ಕೊಳ್ಳೋದು ಮಾಡಿ ಕೊನೆಗೆ ಎಲ್ಲ ಮಸಾಲೆ ಪದಾರ್ಥಗಳನ್ನು ಅದಕ್ಕೆ 1 ಚಮಚ ಅರಿಶಿಣ ಪುಡಿ, 1 ಚಮಚ ಉಪ್ಪು ಇದನ್ನೆಲ್ಲ ಸೇರಿಸ್ಕೊಂಡು ರುಬ್ಕೊಳಕತ್ತೀನಿ ನೋಡಿರಿ. ಮತ್ತು ರುಬ್ಬಿದ ಮಸಾಲೆ ಪದಾರ್ಥದ ಮಿಶ್ರಣನೂ ಒಂದು ಸಲ ಸೋಸ್ಕೋಬೇಕು. ಯಾಕಂದ್ರೆ ಕೊತ್ತಂಬರಿ ಬೀಜ ಇರ್ತದಲ್ರಿ, ಅದ್ರ ಮ್ಯಾಲಿಂದು ಗಸಿ ಹಂಗೆ ಉಳ್ಕೊಂಬಿಟ್ಟಿರ್ತದೆ. ಸೋಸ್ಕೊಂಡು ಎಲ್ಲ ಹಿಟ್ಟುಗಳನ್ನು ಒಂದು ಸಲ ಚೆಂದಾಗೆ ಕಲಿಸ್ಕೊಂಡು ನಾವು ಇಷ್ಟೇನೂ ಬಿಡ್ಬೋದು. ನಾ ಪೂರ್ತಿ ಚಂದ ಕಲಿಸಿಲ್ಲ ಅನ್ನೋ ಕಾರಣಕ್ಕೆ ಏನು ಮಾಡತ್ತೀನಿ ಅಂತಂದ್ರೆ ಈ ಹಿಟ್ಟನ್ನು ಮತ್ತೆ ರುಬ್ಕೊಳ್ಳೋದು. ಸಾಧ್ಯ ಆದಷ್ಟು ನುಣ್ಣಗೆ ಮಾಡಿಕೊಂಡು ಬಾಣದ ಹಿಟ್ಟನ್ನು ತಯಾರು ಮಾಡ್ಕೊಂಡ್ರೆ ಅನ್ನದ ಮ್ಯಾಲೆ ಬಿಸಿ ಬಿಸಿ ಅನ್ನದ ಮ್ಯಾಲೆ 1 ಚಮಚ ಬಾಣದ ಹಿಟ್ಟು ಹಾಕ್ಕೊಂಡು ಅದ್ರ ಮ್ಯಾಲೆ ಮನ್ಯಾಗ ಅವ್ವ ಮಾಡಿದ ಹೆರದುಪ್ಪ ಬಿತ್ತು ಅಂತಂದ್ರೆ ಅದಕ್ಕೆ ಜೋಡಿ ಬಾಡಿಸ್ಕೊಳಕ್ಕೆ 2 ಎಣ್ಣೆ ಕರೆದಿದ್ದು ಮೆಂತ್ಯ ಮೆಣಸಿನ್ಕಾಯಿ ತೊಗೊಂಡು ತಿಂದ್ರೆ ಆಹಾ ಸ್ವರ್ಗ ಇದ್ದಂಗೆ ನೋಡ್ರಿ. ಹೊಸದಾಗಿ ಜರ್ನಲಿಂಗ್ ಅಥವಾ ಪ್ಲ್ಯಾನರ್ ಬರೆಯೋದನ್ನು ರೂಢಿಸ್ಕೊಳ್ಳೋರಿಗೆ ಸಹಾಯಕ ಆಗುವಂಥ ಒಂದು ಸರಳ ಸಿಂಪಲ್ ಪ್ಲ್ಯಾನರ್ ಇದು. ಅದು ನೋಡ್ರಿ, ಮೊಮೆಂಟಮ್ ಅಂಥೇಳಿ ಬ್ಲ್ಯಾಕ್ ಆ್ಯಂಡ್ ವೈಟ್ನಾಗದ. ಅದೇನು ಭಾಳ ಕಲರ್ಫುಲ್ ಇಲ್ಲ, ಆದ್ರೆ ಮೈಂಡ್ಫುಲ್ಲಾಗಿ ಕ್ರಿಯೇಟ್ ಮಾಡ್ಯಾರ. ಡೈಲಿ ಪ್ಲ್ಯಾನ್, ವೀಕ್ಲಿ ಪ್ಲ್ಯಾನ್, ಮಂತ್ಲಿ ಪ್ಲ್ಯಾನ್ ಎಲ್ಲನೂ ಮಾಡ್ಕೊಳಿಕ್ಕೆ ಇಲ್ಲಿ ಸ್ಪೇಸ್ ಬಿಟ್ಟಾರ. ಮೋಟಿವೇಶ್ನಲ್ ಕೋಟ್ಸ್ ಅದಾವ, ಟು ಡೂ ಲಿಸ್ಟ್ ಅದ, ಆಮೇಲೆ ಎಲ್ಲ ಟ್ರ್ಯಾಕರ್, ಹ್ಯಾಬಿಟ್ ಟ್ರ್ಯಾಕರ್ಸ್ ಅದಾವ. ವೀಕ್ಲಿ ಪ್ಲ್ಯಾನ್ ಏನು, ವೀಕ್ಲಿ ಓವರ್ ವ್ಯೂ, ನಮ್ಮಷ್ಟಕ್ಕೆ ನಾವೇ ರಿಸಲ್ಟ್ ಕಂಡ್ಕೊಳಿಕ್ಕೆ ಸಹಾಯಕ ಆಗೋ ಹಂಗೆ. ಆಮೇಲೆ 1 ಮಂತ್ಲಿ ಪ್ಲ್ಯಾನ್, ಮಂತ್ಲಿ ಓವರ್ ವ್ಯೂ ಪ್ಲಸ್ 4 ಸ್ಟಿಕ್ಕರ್ಸ್ ಎಲ್ಲನೂ ಕೊಟ್ಟಾರ. ಚಲೋ ಅದ, ನೀವು ಟ್ರೈ ಮಾಡ್ಬೋದು. ಅದಾದಮೇಲೆ ನಾನೇ ಮಾಡ್ಕೊಂಡಿದ್ದಂಥ ಡೈರಿ ಒಳಗೆ ನಂದು ಇವತ್ತಿನ ಡೈಲಿ ಟ್ರ್ಯಾಕರನ್ನು ಟ್ರ್ಯಾಕ್ ಮಾಡಾಕತ್ತೀನಿ. ಪ್ಲಸ್ ಏನಾರೇ ಬರೆಯೋದಿದ್ರೆ ಬರ್ಕೊಂಬಿಡ್ತೀನಿ. ಸಾಧ್ಯ ಆದಷ್ಟು ದಿನಾಲೂ ಡೈರಿ ಒಳಗೆ ಬರೀಲಿಕ್ಕೆ ಪ್ರಯತ್ನ ಪಡ್ತೀನಿ. ಹೀಗೆ ಈಗ ದೇಹದ ಆಯಾಸ ನೈಸರ್ಗಿಕವಾಗಿ ಆಗ್ತದೆ. ಅದಕ್ಕೆ ಸಾಧ್ಯ ಆದಷ್ಟು ನನ್ನನ್ನು ನಾನು ಕ್ರಿಯಾಶೀಲಳಾಗಿ ಇರಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀನಿ. 9ನೇ ತಿಂಗಳು ಆರಂಭ ಆಗಿದ್ದರಿಂದ ಎಲ್ಲ ಕೆಲಸಗಳನ್ನು ಭಾಳಷ್ಟು ಮೈಲ್ಡ್ ಮಾಡ್ಕೊಂಡೀನಿ. ಹಂಗೂ ಹಿಂಗೂ ದಿನಗಳು ಸರಾಗವಾಗಿ ಸಾಗ್ಲಿಕ್ಕತ್ತಾವ. ಸದಾ ಕಾಲ ನಗಿಸ್ಕೊತ ಇರೋಣಂತ, ಖುಷಿಯಾಗಿರೋಣ, ಖುಷಿಯನ್ನೇ ಹಂಚೋಣ. ಮತ್ತೆ ಸಿಗ್ತೀನಿ ರೀ. ಅಲ್ಲಿ ತನಕ ನಮಸ್ಕಾರ.